ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಇವತ್ತು ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀವಿ. ಅದು ಯಾವ ಥರ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫಸ್ಟು ಇದಕ್ಕೆ ಬೇಕಾಗಿರೋದು ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬೆಲ್ಲ, ಅವಲಕ್ಕಿ, ಕೊಬ್ಬರಿ ಮತ್ತು ತೆಂಗಿನಕಾಯಿ. ಬೆಲ್ಲನ ಕರಗಿಸ್ಬಿಟ್ಟು ಸೋಸಿ ಮಾಡ್ಕೋಬೇಕು, ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ. ತುಪ್ಪನ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ದ್ರಾಕ್ಷಿ ಎಲ್ಲ ಉಬ್ಕೊಳ್ಳುತ್ತಲ್ವ, ಗೋಡಂಬಿನೂ ಬ್ರೌನ್ ಕಲರ್ ಆಗುತ್ತಲ್ಲ, ಆವಾಗ ಎತ್ಕೊಬಿಡೋಣ ಬೇರೆ ಕಪ್ಗೆ ಎತ್ಕೊಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಮತ್ತು ಇವಾಗ ಕೊಬ್ಬರಿ ಏನು ತುರಿದಿರ್ತೀವಿ ನೋಡಿ, ಇದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಲ್ಲ, ಆ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ತೆಂಗಿನಕಾಯಿ, ಕೊಬ್ಬರಿ ಎರಡೂ ಹಾಕಬೇಕು, ಆವಾಗಲೇ ಇದಕ್ಕೆ ರುಚಿ ಜಾಸ್ತಿ. ಇವಾಗ ಕೊಬ್ಬರಿ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಆದಮೇಲೆ ಈಗ ಬೆಲ್ಲದ ಪಾಕ ಏನು ಸೋಸ್ ಮಾಡ್ಕೊಂಡಿದ್ದೋ ನೋಡಿ ಅದನ್ನು ಹಾಕ್ಕೊಳ್ಳೋಣ. ನಾವು ಯಾವಾಗಲೂ ಅಷ್ಟೇ ಸಿಹಿ ಪದಾರ್ಥ ಮಾಡಬೇಕಾದ್ರೆ ಬೆಲ್ಲ ಹಾಕಂಗಿದ್ರೆ ಬೆಲ್ಲನ ಸೋಸ್ಕೊಂಡೇ ನಾವು ಮಾಡೋದು, ಹಾಗೆ ಅಂತೂ ನಾವು ಯೂಸ್ ಮಾಡೋದಿಲ್ಲ ಬೆಲ್ಲನ. ಈಗ 1 ನಿಮಿಷ ಇದು ಕುದಿ ಬಂದಮೇಲೆ ಇವಾಗ ಮತ್ತೆ ತೆಂಗಿನಕಾಯಿ ಏನು ತುರಿದು ಮಾಡ್ಕೊಂಡಿದ್ದೋ ನೋಡಿ, ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದೀವಿ. ಇದಕ್ಕೆ ಅರ್ಧ ತೆಂಗಿನಕಾಯಿ ಫುಲ್ಲು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಮಿಕ್ಸ್ ಆದಮೇಲೆ ನೋಡಿ ಅವಲಕ್ಕಿ ತೊಳೆದ್ಬಿಟ್ಟು ಮಾಡ್ಕೊಂಡಿದ್ದು ಆ ಅವಲಕ್ಕಿನ ಇವಾಗ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸೋಣ. ಬೆಲ್ಲ ಮತ್ತು ತೆಂಗಿನಕಾಯಿ, ಕೊಬ್ಬರಿ ತುರಿ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದರಿಂದ ಮತ್ತು ಸ್ಟವ್ನ ತುಂಬ ಸಣ್ಣ ಉರಿಲಿ ಇಟ್ಕೊಂಡಿರಿ, ಜಾಸ್ತಿ ಬೇಡ, ಯಾಕೆಂದರೆ ಸೀದೋಗ್ಬಿಡುತ್ತೆ, ತಳ ಹತ್ತಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ದ್ರಾಕ್ಷಿ, ಗೋಡಂಬಿ ಏನು ಫ್ರೈ ಮಾಡ್ಕೊಂಡಿದ್ದೋ ನೋಡಿ ಅದನ್ನು ಆ್ಯಡ್ ಮಾಡ್ಕೊಂಡು ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ. ಮತ್ತು ಇವಾಗ ಏಲಕ್ಕಿ ಕಾಯಿ ಕುಟ್ಟಿ ಮಾಡ್ಕೊಂಡಿದ್ವಲ್ಲ, ಏಲಕ್ಕಿ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಆಲ್ಮೋಸ್ಟ್ ಬೆಲ್ಲದ ಪಾಕ ಆಗಿರುತ್ತೆ, ಸಣ್ಣ ಉರಿಲೇ ನಾವು ಮಾಡಬೇಕು ಇದನ್ನು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ ಇರುತ್ತೆ. ತುಪ್ಪನೇ ಇದಕ್ಕೆ ಜಾಸ್ತಿ ಬೇಕಾಗಿರೋದು. ತುಪ್ಪ, ಕೊಬ್ಬರಿ, ತೆಂಗಿನಕಾಯಿ ಎಲ್ಲ ಮನೇಲೊಂದು ಚಿಕ್ಕವರಿಂದ ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಫೈನಲಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.